ಇವನ ಹೆಸರು ಸ್ಕಾಚಿ ಅಂತ. ಇವನಿಗೆ ಜೋರ ಮಾತಾಡು, ನಾಚಿಕೆನಾ ನಿಂಗೆ? ನಂದು ಮದುವೆ ಇದೆ ನೆಕ್ಸ್ಟ್ ಮಂತ್. ನನ್ನ ತಂಗಿ ಬಟ್ಟೆ ತಗೊಳಕ್ ಬಂದಿದ್ದೆ. ಹೇಳು, ನಿನ್ನ ಹೆಸರೇನು? ಪೂರ್ವಿಕಾ. ವೆಲ್ಕಮ್ ಬ್ಯಾಕ್ ಟು ನೌಮ್ಯರಾಜ್ ಯೂಟ್ಯೂಬ್ ಚಾನಲ್. ಇವಾಗ ಎದ್ದಿರೋದ್ರಿಂದ ಟೈಮ್ ನೋಡ್ತೀರಾ ಎಷ್ಟೊತ್ತಿಗೆ ಎದ್ದಿದ್ದೀನಿ ಅಂತ ನೋಡಿ. ತುಂಬ ಬೇಗ ಎದ್ಬಿಟ್ಟಿದ್ದೀನಿ. ಹಾಗಾಗಿ ನಮ್ಮಮ್ಮ ಬಡ್ಕೊತಾ ಇದ್ರು ಇಷ್ಟೊತ್ತವರೆಗೂ ಟಿಫನ್ ಮಾಡೋಕ್ಕೆ ಬಾ 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 ಅಂತ. ಇವನು ನೋಡಿ, ಇವನೇನು ಮಾಡ್ತಿದ್ದಾನೆ. ಕೋಕೋ, ಹಾಂ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್. ಅಯ್ಯೋ ಅಯ್ಯೋ, ಆ ಕಿಚನಲ್ಲಿ ಏನೇ ಇದ್ರೂ ಪ್ಲಾಸ್ಟಿಕ್ ಐಟಮ್ಸು ಬಿಡಲ್ಲ ಇವನು. ಎಲ್ಲ ಎತ್ಕೊಂಬಂದು ಹಿಂಗೆ ಗಲೀಜು ಮಾಡಿಬಿಟ್ಟು ಅದು ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಇವನಿಗಂತೂ ನನಗಂತೂ ಗೊತ್ತಿಲ್ಲ. ನೋಡಿ, ಎಲ್ಲ ಪೀಸ್ ಪೀಸ್ ಮಾಡಿ ಹೆಂಗೆ ಕೂತಿದ್ದಾನೆ. ಆ್ಯಕ್ಚುಲಿ ಈ ಮಂತು ಮತ್ತು ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತುಂಬ ಕೆಲಸ ಇದೆ. ಆ ಕೆಲಸ ಏನು ಅಂತ ನೀವು ಮುಂದಿನ ವ್ಲಾಗ್ಸಲ್ಲೂ ನೋಡ್ತಾ ಇರ್ತೀರಾ. ಆದಷ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಟಿಫನ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಹೊರಗಡೆ ಹೊರಡೋದು. ಬನ್ನಿ, ಮುಗೀತು ಅಷ್ಟೇ. ನೋಡಿ, ಓಯ್ ಆಯಿತಾ ಕೆಲಸ? ನೋಡಿ ಎಷ್ಟು ಚೆನ್ನಾಗಿ ಕಚ್ಚಿಕ್ಕಿದ್ದಾನೆ. ಅಬ್ಬಾ, ಮಾಡೋದು ಮಾಡಿಬಿಡೋದು, ಹಿಂಗೆ ಏನೂ ಗೊತ್ತಿಲ್ಲದಿರೋ ಥರ ಸುಮ್ಮನೆ ಇರೋದು. ಇವತ್ತಿನ ಟಿಫನ್ ರೊಟ್ಟಿ ಟೊಮೆಟೊ ಗೊಜ್ಜು. ಇನ್ನೊಬ್ಬರು ಪರ್ಸನ್ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ನಮ್ಮ ಮನೆ ಮಗು ಇದು ನೋಡಿ, ನಮ್ಮ ಮನೆ ಮಗು. ಇವನ ಹೆಸರು ಸ್ಕಾಚಿ ಅಂತ. ಇವನಿಗೆ 14 ಇಯರ್ಸ್ ಇವಾಗ, ಅಂದರೆ ಅವನು ಅಜ್ಜ ಆಗ್ಬಿಟ್ಟಿದ್ದಾನೆ. ಹಾಯ್ ಸ್ಕಾಚಿ, ಹಾಯ್. ತುಂಬ ಏಜ್ ಆಗಿಬಿಟ್ಟಿದೆ ಗೈಸ್. ಅವನ್ನ ನಾವು ಮಗು ಥರ ನೋಡ್ಕೊತೀವಿ. ಇದೊಂದು ಬ್ಲ್ಯಾಂಕೆಟ್. ಇವಾಗ ಅವನು ಎದ್ದೊಳ್ಳೋ ಟೈಮ್ ನೋಡಿ. ಪಿಲ್ಲೋ ಎಲ್ಲ ಸೈಡಲ್ಲಿ ಇರಬೇಕು, ಎಲ್ಲ ಬಿದ್ದೋಗ್ಬಿಡ್ತಾನೆ ಅಂತ. ನಾನು ಇವನು ಇಬ್ಬರೇ ಮಲ್ಕೊಳ್ಳೋದು. ಇವನಲ್ಲಿ ನನ್ನ ಮಗ ಇವನು. ಹೋಗೋಣ ಆಚೆ, ಹೋಗೋಣ. ಫೈನಲಿ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ ಆಟೋ ಅಲ್ಲಿ. ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಸಿಗೋಲ್ಲ, ತುಂಬ ಕಷ್ಟ. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಕಾರ್ ಪಾರ್ಕಿಂಗು, ಗಾಡಿ ಪಾರ್ಕಿಂಗ್ ಎಲ್ಲ ಸಿಗೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದು ನಾನು ಓದಿದ್ದಂಥ ಕಾಲೇಜ್, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜ್. ಇದೇ ಕಾಲೇಜಲ್ಲೇ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು. ಆ್ಯಂಡ್ ಈ ಗ್ರೌಂಡಲ್ಲಿ ನಾನು ಯಾವಾಗಲೂ ಅರ್ಲಿ ಮಾರ್ನಿಂಗ್ 5 o'clock ಎಲ್ಲ ಬಂದು ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಈ ಕಾಲೇಜಲ್ಲಿ. ಮತ್ತು ಈ ಸ್ಟ್ರೀಟ್ ಆಗಿರ್ಬೋದು. ಗೈಸ್, ಮಲ್ಲೇಶ್ವರಮಿಗೆ ಬಂದ್ವಿ. ತುಂಬ ಕ್ರೌಡ್ ಇದೆ. ಏನು ಗೊತ್ತಾ, ಮಲ್ಲೇಶ್ವರಂ ಆ್ಯಕ್ಚುಲಿ ನಮಗೆ ಎವರ್ಗ್ರೀನ್ ಶಾಪಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಮಕ್ಕಳಿಂದನೂ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನಮ್ಮನ್ನ ಇಲ್ಲೇ ಕರ್ಕೊಂಬರ್ತಾಯಿದ್ರು ಶಾಪಿಂಗಿಗೆ. ನಾವು ಎವ್ರಿ ಟೈಮ್ ಇಲ್ಲೇ ಶಾಪ್ ಮಾಡೋದು. ಇವಾಗ ನನ್ನ ತಂಗಿಗೆ ಬಟ್ಟೆ ನೋಡೋಕೆ ಹೋಗಬೇಕು. ಏನಕ್ಕೆ ಆ ಬಟ್ಟೆ ಅಂತೆಲ್ಲ ನಿಮ್ಗೆ ಇನ್ನೂ ಹೋಗ್ತಾ ಗೊತ್ತಾಗುತ್ತೆ. ನೋಡ್ತಾ ಇರಿ, ತುಂಬ ಕ್ರೌಡ್ ಇದೆ. ನಿಮ್ಗೆ ಬೇಕಿದ್ರೆ ತೋರಿಸ್ತೀನಿ ನೋಡಿ. ಅದೇನೋ ರಥ ಹೋಗ್ತಿತ್ತಲ್ಲ, ಎಲ್ಲಿ ಆ ರಥ? ಇಷ್ಟು ಬೇಗ ಹೋಯ್ತಾ? ಏನೋ ಮಾಡಿದಾರಲ್ಲ ಅಲ್ಲಿ ಮೇಲೆ, ದೇವರಿಗೆಲ್ಲ ಅದ್ರದ್ದು. ಫೈನಲಿ ಒಂದು ಅಂಗಡಿಗೆ ಬಂದ್ವಿ. ಅವಳಿಗೆ ಬಟ್ಟೆ ನೋಡೋದಕ್ಕೆ ನೋಡ್ತಾ ಇದ್ದಾಳೆ. ಅವಳು ಬೇಗ ಸೆಲೆಕ್ಟ್ ಮಾಡಲ್ಲ. ಇಲ್ಲಿ ಎಷ್ಟೊತ್ತು ಕಾಯಿಸ್ತಾಳೋ ನನಗಂತೂ ಗೊತ್ತಿಲ್ಲ. ಏನು ಗೊತ್ತಾ, ನಂದು ಮದುವೆ ಇದೆ ನೆಕ್ಸ್ಟ್ ಮಂತು. ಸೊ ಹಾಗಾಗಿ ನನ್ನ ತಂಗಿಗೆ ನಂದು ಆಲ್ಮೋಸ್ಟ್ ಶಾಪಿಂಗ್ ಆಗಿದೆ. ಹಾಗಾಗಿ ಇವಾಗ ನನ್ನ ತಂಗಿಗೆ ಹಳದಿ ಶಾಸ್ತ್ರಕ್ಕೆ ಮತ್ತು ರಿಸೆಪ್ಷನ್ಗೆ ಬಟ್ಟೆ ತೊಗೋಬೇಕಿತ್ತು. ಸೊ ಶಾಪಿಂಗ್ ಅದಕ್ಕೋಸ್ಕರನೇ ಬಂದಿರೋದು. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರಿಂದನೇ ಶಾಪಿಂಗ್ ಮಾಡ್ತಾಯಿದ್ವಿ. ಬಟ್ ನನಗೆ ಸ್ಯಾಟಿಸ್ಫೈ ಆಗುತ್ತೆ ಡ್ರೆಸ್ಸು. ಅವಳಿಗಂತೂ ಸ್ಯಾಟಿಸ್ಫೈ ಮಾಡೋಕ್ಕೆ ತುಂಬ ಕಷ್ಟ. ಆವಾಗ ಅವಳಿಗಂತಲೇ ಇವತ್ತೊಂದಿನ ಫುಲ್ಲು ಟೈಮ್ ಕೊಟ್ಟು
ಅವಳಿಗೋಸ್ಕರ ಶಾಪಿಂಗ್ ಅಂತ ಬಂದಿದ್ದೀನಿ. ನೋಡೋಣ ಯಾವ ಥರ ಚೂಸ್ ಮಾಡ್ತಾಳೆ, ಯಾವ ಥರ ಸೆಲೆಕ್ಟ್ ಮಾಡ್ತಾಳೆ ಅಂತ. ನಿಜವಾಗ್ಲೂ ಗೈಸ್ ನಾನಾದರೂ ಬೇಗ ಸ್ಯಾಟಿಸ್ಫೈ ಆಗ್ತೀನಿ. ಅವಳಂತೂ ತುಂಬ ಆಟ, ಇಂಥದ್ದೇ ಬೇಕಂದರೆ ಇಂಥದ್ದೇ ಬೇಕು ಅವಳಿಗೆ. ನೋಡೋಣ ಯಾವ ಥರ ತೊಗೊತಾಳೆ, ನೋಡೋಣ ಬನ್ನಿ. ಯಾವ್ದು ತೊಗೊತಿದ್ಯಾ? ಯಾಕೆ ಏನಾಯಿತು? ಇರಲಿ ಹೇಳಿ ಏನಾಯಿತು? ಅಲ್ಲಿ ಡ್ರೆಸ್ ಸ್ಯಾಟಿಸ್ಫೈ ಆಗಲಿಲ್ಲ ಅವಳಿಗೆ, ಬೇಡವೇ ಬೇಡ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದವಳು. ಅದು ಎಲ್ಲೂ ಕರ್ಕೊಂಬಂದವಳು ಅಂದರೆ ಫ್ಲ್ಯಾಟ್ಸ್ ನೋಡೋದಕ್ಕೆ. ನೋಡಿ, ಫ್ಲ್ಯಾಟ್ಸ್ ಬೇಕಾ ನಿನ್ಗೆ? ಇವಾಗ ಏನೇನು ಕಾಣಿಸುತ್ತೋ ಎಲ್ಲ ತೊಗೊಳ್ಳೋದು. ನಿನ್ಗೆ ಯಾಕೆ ಹೌದು ಬಟ್ಟೆಗಳು ಸ್ಯಾಟಿಸ್ಫೈ ಆಗಲ್ಲ? ಅದು ನಿಜ ಹೇಳು ನೋಡೋಣ ಅಂತ. ಇದ್ರಲ್ಲೂ ಸೈಜ್ ಸರಿ. ಬರೀ ಇದೇ ಆಯ್ತು ಇವಳ್ದು. ಮನೇಲಿ ಎಷ್ಟು ಚಪ್ಪಲಿ ಇದೆ, 1000 ಚಪ್ಪಲಿ ಇದ್ದರೂ ಹೊಸ ಚಪ್ಪಲಿ ಬೇಕು, ಹೊಸ ಬಟ್ಟೆ ಬೇಕು. ಗೈಸ್ ಶಾಪಿಂಗ್ ಏನು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಿಕಾಸ್ ಇವತ್ತೇನೋ ಇಲ್ಲಿ ಮಲ್ಲೇಶ್ವರಮಲ್ಲಿ ಫಂಕ್ಷನ್ ಅಂತೆ. ಫಂಕ್ಷನ್ ಇರೋದ್ರಿಂದ ಯಾರೂ ಶಾಪ್ಸಲ್ಲಿ ಜನನೇ ಅವೈಲಬಲ್ ಇಲ್ಲ, ಅಂದರೆ ಸ್ಟಾಫ್ ಮೆಂಬರ್ಸೇ ಅವೈಲಬಲ್ ಇಲ್ಲ. ಅವಳಿಗಂತೂ ಬಟ್ಟೆ ಯಾವುದೂ ಇಷ್ಟ ಆಗಿಲ್ಲ. ಈಗ ಬೇರೆ ಕಡೆ ಹೋಗೋಣ ಶಾಪಿಂಗ್ ಅಂತ ಹೇಳ್ತಿದ್ದಾಳೆ. ಎಲ್ಲೋಗೋಣ ಈಗ? ಮತ್ತಿಕೆರೆಗೆ ಹೋಗೋಣ. ಅಂದರೆ ಇಲ್ಲೇನೋ ದೇವ್ರು ತೇರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಫುಲ್ಲು ಒಂಥರ ಕ್ರೌಡ್ ಆಗಿಬಿಟ್ಟಿದೆ. ನಾಟ್ ಅ ಶಾಪಿಂಗ್ ಡೇ ಇವತ್ತು ನಾಟ್ ಅ ಶಾಪಿಂಗ್ ಡೇ. ರಾಂಗ್ ಡೇ ಅಲ್ಲಿ ಬಂದುಬಿಟ್ಟಿದ್ದೀವಿ. ಶಾಪಿಂಗ್ ಡೇ ಸ್ಯಾಟರ್ಡೆ ಸಂಡೇ ಅಂದ್ಕೊಂಡು ಬಂದ್ವಿ. ಯಾಕಂದರೆ ಅವಳಿಗೆ ಸ್ಯಾಟರ್ಡೆ ಸಂಡೇನೇ ವೀಕ್ ಆಫ್ ಇರೋದ್ರಿಂದ ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಸೊ ಈಗ ಬೇರೆ ಕಡೆ ಹೋಗಿ ನೋಡೋಣ. ಇಫ್ ಇನ್ ಕೇಸ್ ಅಲ್ಲೂ ಏನಾದರೂ ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಕಡೆ ಮತ್ತೆ ಹೋಗಿ ನಾಳೆ ನೋಡಬೇಕು. ಇವತ್ತಂತೂ ಆಗಲ್ಲ ಗೈಸ್, ಈ ಬಿಸಿಲಿಗೆ ತುಂಬ ಡ್ರೈನ್ ಆಗ್ತಾಯಿದ್ದೀವಿ. ಡ್ರೈನ್ ಆಗಿದೆ, ಎಕ್ಸಾಸ್ಟ್ ಅಂತ ಫೀಲ್ ಆಗ್ತಾಯಿದೆ. ಲೇಜಿನೆಸ್ಸು, ಆ್ಯಕ್ಟಿವಾಗಂತೂ ಶಾಪಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಹೋಪ್ಫುಲಿ ಇವತ್ತು ಚೆನ್ನಾಗಿರೋದು ಸಿಗ್ಬೋದು. ಇಫ್ ಇನ್ ಕೇಸ್ ಇವತ್ತು ಸಿಕ್ಕಿಲ್ಲ ಅಂದರೆ ನಾಳೆ ಯುಟಿಲೈಸ್ ಮಾಡ್ಕೊತೀವಿ. ಬನ್ನಿ ಹೋಗಿ ನೋಡೋಣ ಬೇರೆ ಕಡೆ. ಎಷ್ಟನೇ ಕ್ಲಾಸ್ ನೀನು? ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಜೋರು ಮಾತಾಡು. ನಾಚಿಕೆನಾ ನಿಮಗೆ? ಯಾವ ಸ್ಕೂಲ್ ನೀನು? ವಿದ್ಯಾಮಂದಿರ್. ಮತ್ತೆ ಏನು ಸಮಾಚಾರ? ಆಯ್ತಾ ಊಟ? ಏನು ತಿಂದೆ? ಪೊಂಗಲ್. ಗೈಸ್ ನಾವು ಬನ್ ಬಟರ್ ಕೇಳಿದ್ವಿ ಕೊಡಿ ಅಂತ. ಪಾಪು ಎತ್ಕೊಂಡು ಬನ್ ಬಟರ್ ಮಾಡ್ಕೊಡೋದಕ್ಕೆ ರೆಡಿ ಮಾಡ್ತಾಯಿದ್ಲು. ಹಂಗಾಗಿ ಮೊಬೈಲ್ ಎತ್ಕೊಂಡಿದ್ದ ತಕ್ಷಣ ಅವಳಿಗೆ ಒಂಥರ ನಾಚಿಕೆ ಆಗೋಯ್ತು ಪಾಪ. ಬಾಯ್. ಬನ್ ಬಟರ್ ಗುಲ್ಕಂಡ್ ತೊಗೊಂಡಿದ್ದಾಳೆ. ತೊಗೊಂಡಿದ್ದೀವಿ. ನಾನೀಗ ಬೇಡಪ್ಪ, ನೀನು ತಿನ್ನಬೇಕು. ಅವಳೇನೋ ಇಷ್ಟಪಟ್ಟು ತೊಗೊಂಡವಳೆ ಬೇಕು ಅಂತ. ನಮ್ಮ ಕೋಚ್ ತಿನ್ಬಿಟ್ಟು ಹೋಗೋಣ ಅಷ್ಟೇ. ಇಲ್ಲಿ ಏನು ಮಲ್ಲೇಶ್ವರಮಲ್ಲಿ ಏನು ಕೆಲಸನೇ ಆಗಿಲ್ಲ, ಅದೇ ಬೇಜಾರಾಗುತ್ತೆ. ನಿಮ್ಮ ಶಾಪಲ್ಲಿ ಅಲ್ಲಿಲ್ವಾ? ಅಲ್ಲೂ ಇಲ್ವಾ? ಏನದು? ಓಪನ್ ಮಾಡಿ ಗೈಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬ್ಯಾಡ್ ಡೇನೋ ಗುಡ್ ಡೇನೋ ಗೊತ್ತಾಗ್ತಾ ಇಲ್ಲ. ಈಗ ಏನು ಶಾಪಿಂಗ್ ಮಾಡಿದ್ರು ಕಲೆಕ್ಷನ್ಸೇ ಇಲ್ಲ. ಅದಕ್ಕೆ ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಆನ್ಲೈನ್ ಶಾಪಿಂಗೇ ಪ್ರಿಫರ್ ಮಾಡ್ತಾರೆ ಅನಿಸುತ್ತೆ. ಈ ಥರ ಆಫ್ಲೈನ್ ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಕಮ್ಮಿ ಆಗೋಗ್ಬಿಟ್ಟಿದೆ. ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಈಗ ಲಾಸ್ಟ್ ಟ್ರೈ ಈ ಶಾಪಲ್ಲಿ ನೋಡ್ತೀವಿ. ಇಫ್ ಇನ್ ಕೇಸ್ ಇಲ್ಲಿ ಸಿಕ್ಕಿಲ್ಲ ಅಂದರೆ ನಾಳೆ ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಮಾಡು ನನ್ನ ಚಾನಲ್ಗೆ. ಏನು ಹೇಳ್ತೀಯ? ಏನಾದರೂ ಹೇಳು. ಅಂದರೆ ನನ್ನ ಚಾನಲ್ಗೆ ಏನಾದರೂ ಹೇಳು. ನಿನ್ನ ಹೆಸರೇನು? ಪೂರ್ವಿಕಾ. ನಾನು ಯಾರು? ನಾನು ಏನಾಗಬೇಕು ನಿಂಗೆ? ಅಕ್ಕ. ಅಕ್ಕ. ಗೈಸ್ ಏನು ಗೊತ್ತಾ, ಇವಳು ನಮ್ಮ ಚಿಕ್ಕಮ್ಮ ಮಗಳು. ಇವಳು ನನ್ನ ಚಿಕ್ಕದಿಂದನೂ ನನಗೆ ತುಂಬ ಫೇವ್ರೆಟ್ ಇವಳು.
ಇವಾಗ ಮತ್ತೆ ಏನು ಮನೇಲಿ ಮದುವೆ ಇದು ಡಿಸ್ಕಷನ್ನು ಅದು ಇದು ಪ್ರಿಪ್ರೇಷನ್ಸ್ ನಡೀತಾ ಇದೆ, ಅದಕ್ಕೆ ಬಂದಿದ್ದಾಳೆ ಇವಳು. ಮತ್ತು ಅವ್ರ ಅಕ್ಕ ಅಲ್ಲಿ ಮಚ್ಚಿಕೊಂಡು ಮಿರರಲ್ಲಿ ನೋಡ್ತಾ ಇದ್ದಾಳೆ. ನೋಡಿ ಅಲ್ಲಿ ಓಡೋಗ್ಬಿಟ್ಟು. ಹೇಳು ಅಕ್ಕನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಎಸ್, ಥ್ಯಾಂಕ್ ಯು. ಬಾಯ್ ಮಾಡಿಬಿಡು. ಬಾಯ್ ಬಾಯ್. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನಮ್ಮ ವ್ಲಾಗ್ನ ನೋಡ್ತಾ ಇರ್ರಿ. ನೌಮ್ಯ ರಾಜ್ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಇದ್ದರೆ ಕಾಮೆಂಟ್ಸಲ್ಲಿ ಹೇಳಿ. ಎಂಡ್ ಮಾಡೋಣ ವ್ಲಾಗ್ನ. ಬಾಯ್ ಮಾಡ್ಬಿಡು. ಬಾಯ್. ಟೇಕ್ ಕೇರ್.